ನೋಡಿ, ಆನಂದ ಬೇರೆ, ಆತ್ಮಾನಂದ ಬೇರೆ. ನಾವು ಮಾಡೋ ಒಳ್ಳೆ ಕೆಲಸವನ್ನ ಯಾರಾದರೂ ಪ್ರಶಂಸೆ ವ್ಯಕ್ತಪಡಿಸಿದ್ರೆ ಅದು ದ್ವಿಗುಣ ಆಗ್ತದೆ. ನೀನು ಒಳ್ಳೇದು ಮಾಡದೆ ಕಣಪ್ಪ ಅಂತ. ಯಾರೋ ಒಂದು ಹಳ್ಳಿನಲ್ಲಿ ಒಬ್ಬ ದೊಡ್ಡ ಜಿಪಣ ಇದ್ದ. ಎಂಥ ಜಿಪಣ ಅಂದರೆ ಕಡು ಕಷ್ಟ ಅಂತ ಕೈ ಚಾಚಿದ್ರು ₹1 ಕೊಟ್ಟೋನಲ್ಲ, ಯಾರಿಗೂ ಅಂತೂ ತನ್ನ ಆಗ್ತೋನಲ್ಲ, ಯಾವುದೇ ದೇವರ ಸೇವೆ ದಾನ ಧರ್ಮ ಅದ್ರ ಹೆಸರೇ ಎತ್ತಂಗಿಲ್ಲ ಅವನ ಹತ್ರ. ಅಂಥ ಕಡು ಲೋಭಿ ಅವನು. ಇಂಥ ಲೋಭಿ ಊರಲ್ಲಿ ದೇವಸ್ಥಾನ ಕಟ್ತಾವ್ರೆ, ಎಲ್ಲ ತೀರ್ಮಾನ ಮಾಡಿದ್ರು, ನಮ್ಮ ಗ್ರಾಮ ಚಿಕ್ಕದು, ಬಡವರಾಗ್ಲಿ ಶ್ರೀಮಂತರಾಗ್ಲಿ ₹10,000 ನಿಗದಿ ಮಾಡಿಬಿಡುವ, ಅದು ಮೀರಿದವ್ರು ಶ್ರೀಮಂತರು ಯಾರು ಬೇಕಾದ್ರೂ ಕೊಡ್ಲಿ. ಆಯ್ತು, ಪ್ರತಿಯೊಬ್ರು ಹಣನೂ ಸೇರ್ಬೇಕು ನಮ್ಮೂರು ದೇವಸ್ಥಾನಕ್ಕೆ ಅಂತ ತೀರ್ಮಾನ ಮಾಡಿದ್ರು. ಆಯ್ತು, ಕೊಡ್ತಾರೆ ಬಿಡಪ್ಪ, ಹಬ್ಬ ಅಂದ್ರೆ ಎಲ್ಲರೂ ಕೊಡ್ತಾರೆ, ಎಂಥ ಬಡವರು ಕೊಡ್ತಾರೆ, ಜಾತಿ ಮತ ಮೀರೆಲ್ಲ ಕೊಡೋಕೆ ಸಿದ್ಧವಾಗವ್ರೆ, ಅವನ ಹಬ್ಬ ಕೊಡಲ್ಲ ಕಣಯ್ಯ ಅಂದ್ರು. ಅದಕ್ಕೆ ಎಲ್ಲರೂ ಅಂದರು, ಅವ್ನು 10,000 ಕೊಡಿದ್ರೆ ಪರವಾಗಿಲ್ಲ, ಎಷ್ಟು ಕೊಡ್ತಾನೆ ಟೀಸ್ಕೊಬಂಬಿಡಿ ಅಂದರು. 5 ಜನ ಮನೆ ತಕ್ಕ ಹೋದ್ರು. ನಮಸ್ಕಾರ ಯಜಮಾನ್ರೆ ಅಂದರು. ಓ ಬಾಬು ಬನ್ರಪ್ಪ, ಏನು ಸಮಾಚಾರ ಅಂದರು. ಅದೇ ದೇವಸ್ಥಾನ ಎಲ್ಲ ಪಾಳು ಬಿದ್ದುಬಿಟ್ಟದೆ, ಅದು ಕಟ್ಟುವ ಅಂತ ಮಾಡೀವಿ ಅಂದರು. ಹೌದಾ? ಹಾಂ ಹಾಂ, ಸುಮಾರಾಗಿತ್ತಲ್ಲ, ಅದೇ ಕೇಳ್ತಾ ಇದ್ದೀರಿ ಅಂದ. ಎಲ್ಲಿ ಸುಮಾರಾಗಿದ್ದದಪ್ಪ, ಮುರಿದೋಯ್ತಾ ಬಿದ್ದದೆ ಅಂದರು. ಹೌದಾ? ಕಟ್ಟಿ ಕಟ್ಟಿ, ಒಳ್ಳೇದು ಕಟ್ಟಿ, ಯಾಕೆ ಅಂದರೆ ದೇವ್ರಿದ್ರೆ ನಾವು ಕಟ್ರಪ್ಪ ಎಲ್ಲ ಸರ್ಕ ಕಟ್ಟಿ. ಅಲ್ಲ ನಾವು ಕಟ್ತೀವಿ ಸ್ವಾಮಿ, ಎಲ್ಲರೂ ₹10,000 ಕೊಡ್ತಾವ್ರೆ, ನೀವು ನಮ್ಮೂರೆಲ್ಲ $10,000 ಕೊಡ್ತಾವ್ರ, ಒಳ್ಳೆ ದುಡ್ಡು ಮಾಡಿದವ್ರು ಬಿಡಿ ಎಲ್ಲರೂ. ಇಸ್ಕಳಿ 10 ಇಸ್ಕಳಿ ಅಂದ. ನೀವೊಂದು 10,000 ಕೊಡಿ ಅಂದ. ನಿಂತಿದ್ದೊಂದು ಚೇರ್ ಮೇಲೆ ದಬಾರ ಬಿದ್ದೋಗ್ಬಿಟ್ಟು, ಏನು ಮಾತಾಡ್ತಿದ್ದೀರಿ ನೀವು? 10,000 ಕೊಡು ಅಂತ ಸುಲಭ ಕೇಳ್ತಿರಲ್ಲ, ₹10,000 ಸಂಪಾದನೆ ಮಾಡ್ಬೇಕಾರೆ ಬಿಡದಿಲ್ಲಿ ಎಷ್ಟು ಅಂಗಡಿ ಸುತ್ತಬೇಕು ಗೊತ್ತೇನ್ರಿ ನಾನು. ಕೆಲಸ ನೋಡ್ರಿ ಅಂದ. ಆಯ್ತು ಬ್ಯಾಡಿ ಸ್ವಾಮಿ, ಒಂದು ₹5,000 ಕೊಡಿ ಅಂದ. 5,000 ಹೋಗಯ್ಯೋ, 5,000 ಇದ್ರೆ ನಮ್ಮ ಮನೆ 3 ತಿಂಗಳು ನಡೀತದೆ ಮುಂದಕ್ಕೆ ಅಂದ ಅವನು. ಆಯ್ತು, 1,000 ಕೊಡಿ ಸ್ವಾಮಿ ಅಂದ. 1,000 ಅಲ್ಲ, ₹1 ಕೊಡೋದಿಲ್ಲ, ನಿಮ್ಮ ದೇವ್ರು ಬಂದು ನನ್ನ ಕನ್ಸಲ್ಲಿ ಕೇಳಿ ಕೊಡ್ತೀನಿ ಹೋಗಿ ಅಂದ ಅವನು. ಸ್ವಾಮಿ ಹಂಗಲ್ಲ, ಈಗ ದೇವಸ್ಥಾನ ಕಟ್ಟಬೇಕು, ಕಟ್ಟಿ ದೇವಸ್ಥಾನ ಕಟ್ರಿ, ಉದ್ಘಾಟನೆ ದಿವಸ ಹೇಳ್ರಿ, ನಾವು ಅಡುಗೆ ಮಾಡೋದಿಲ್ಲ, ಬೆಳಗಿನ ಸಣ್ಣಗಂಟೆ ಅಲ್ಲೇ ಇರ್ತೀವಿ, ಎಲ್ಲ ಕೊಡಿ ವ್ಯವಸ್ಥೆ ಮಾಡಿ ಅಂದ. ಹಾಳಾಗಿ ಹೋಗಪ್ಪ ತೆಗಿ, ನಡಿಯತ್ತ ಹೋಮ ತೆಗಿ, ಕೊಡದಾರ ನಡ್ರ ಅಂದ್ರು. ಇಡೀ ಗ್ರಾಮದಲ್ಲಿ ಒಂದು 200 ಕುಟುಂಬ, 199 ಕುಟುಂಬ 10,000 ಕೊಡ್ತಾ ಇದ್ದು, ಇವನೊಬ್ಬ ಕೊಡಕ್ಕೆ ರೆಡಿ ಇಲ್ಲ. ಈ ದೇವಸ್ಥಾನದ ಉದ್ಘಾಟನೆಗೆ 3 ತಿಂಗಳು ಮೊದಲೇ ಗುರುಗಳು ಬುಕ್ ಮಾಡ್ಬೇಕು, ಸ್ವಾಮೀಜಿಯವ್ರನ್ನ. ಹೋದ್ರು, ಗುರುಗಳೇ ಬನ್ನಿ, ಗ್ರಾಮದ ಬಗ್ಗೆ ಗೊತ್ತಿತ್ತು ಗುರುಗಳಿಗೆ. ಅವರಂದ್ರು, ಎಲ್ಲರೂ ಕೊಡ್ತಾವ್ರ ಹಣ, ಎಲ್ಲರೂ ಕೊಡ್ತಾವ್ರ ಸ್ವಾಮಿ, ಎಂಥ ಕಡು ಬಡವರು ಕೂಲಿ ಕೆಲಸ ಮಾಡೋರು ಪಾಪ, ಅವ್ರಿವ್ರ ಮನೆ ಮುಸ್ರೆ ತಿಕ್ಕು ಹೆಣ್ಮಕ್ಳು 10,000 ಕೊಟ್ರು. ಅಲ್ಲಿಗೆ 200 ಕುಟುಂಬ ನಿಮ್ಮೂರಲ್ಲಿ ತಾನೆ? ಹೌದು, 200 ಕುಟುಂಬವೇ, ಅದರಲ್ಲಿ ಒಬ್ಬನ ಬಿಟ್ಬಿಡಿ, 199 ಅಷ್ಟೇ ಅಂದ. ಯಾರು? ಅದೇ ಅವನು. ನಿಮ್ಮೂರಿಗೆ ದೊಡ್ಡ ಕೋಟ್ಯಾಧಿಪತಿ ಕಣೆ ಅವನು ನಿಮ್ಮೆಂಗೂ ಅಷ್ಟೇ ಕೋಟ್ಯಾಧಿಪತಿ, ದುಡ್ಡು ಗೇಡು ಕೊಡೋದಿಲ್ಲ ಅವನು. ಅವನ್ ತಾವ್ ಇಸ್ಕೋಬೇಕಲ್ಲ, ನಾವು ಕೇಳ ಸಾಕಾಗದೆ ಸ್ವಾಮಿ, ನಾನು ಇಸ್ಕೊಂತೀನಿ ನಡ್ರಿ ಅಂದ್ರು. ಹೋಗಿ ನಿಮ್ಗೆ ಆಚಾರ ಅಂದ ಒಬ್ಬ. ಬೆಳಗ್ಗೆ ಕಾರ್ ತಗೊಂಡು ಸೀದಾ ಅವ್ರ ಮನೆ ತಕ್ಕ ಹೋದ್ರು. ಬಾಪ ಇಲ್ಲಿ, ಗುರುಗಳು ಬಂದ್ರು ಬರ ಇಲ್ಲಿ. ಗುರುಗಳು ಬಂದ್ರು, ಒಳಗೆ ಬೇರೆ ಕರೆಯುವಂಗಿಲ್ಲ ಗುರುಗಳ. ಸ್ವಾಮಿ ಸೂತ್ಕ ಸ್ವಾಮಿ, ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿ ಅಂದ ಅವನು. ಅವ್ರು ಅಂದ್ಕೊಂಡ್ರು, ಕಳ್ಳನ ಮಗ ಒಳಕೋರು ಲೋಟ ಹಾಲು ಕೊಡ್ಬೇಕಾಯ್ತದೆ ಅಂತ. ಇಲ್ದರೂ ಸೂತ್ಕ ಕಟ್ಬಿಟ್ನಲ್ಲಪ್ಪ ನನಗೂ, ಕೂತ್ಕೊಳ್ಳಿ. ಅಂಗಡಿ ಕಳಿಸಿ ಬಾಳೆಹಣ್ಣು ತರಿಸುವೆ, ಬಾಗ್ಲು ಹಚ್ಬಿಟ್ಟವ್ರು ಸ್ವಾಮಿ, ನೀವು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು ಅಂದ. ಸರಿ ಕಣಪ್ಪ ಆಯ್ತು ಅಂದ್ರು. ನೀರು ಕುಡೀರಿ ಅಂದ ಅವನು. ಕುಡಿಸ್ತಾ ಇದೆಯಲ್ಲ ತಗಪ್ಪ ಅಂದ್ರು ಅವರು. ಕೂತ್ಕೊಳ್ಳಿ. ಏನು ಮಾಡು ಸ್ವಾಮಿ, ನಮ್ದು ಬಡವ್ರ ಮನೆ, ನೀವು ಊಟ ಬೇರೆ ಮಾಡಂಗಿಲ್ಲ, ಸೂತ್ಕೆಲ್ದೆ ಹೋಗಿದ್ರೆ ನಿಮ್ಗೆ ಎಂಥ ಸನ್ಮಾನ ಮಾಡ್ಬೇಕು ನಾನು. ಏನು ಬಂದದ್ದು ಅಂದ್ರು. ಅದೇನೋ ಊರಲ್ಲಿ ದೇವಸ್ಥಾನ ಕಟ್ತಾ ಇದಾರೆ ಅಂತೆಲ್ಲ. ನೋಡಿ ಸ್ವಾಮಿ, ಹಳೆ ದೇವಸ್ಥಾನವ ಹಳೆದ್ರಂಗೆ ಉಳಿಸ್ಬೇಕು ಸ್ವಾಮಿ, ಇವ್ರು ಹೊಸ್ತಾಗಿ ಕಟ್ಬಿಟ್ಟು ದೇವ್ರು ಹೊಂಟೋಗ್ಬಿಟ್ರಿ ಹೆಂಗ್ ಗತಿ ಅಂದ ಅವನು. ಆಯ್ತು ಬಿಡಪ್ಪ, ಏನೋ ನೀನೇ ದೊಡ್ಡ ಬುದ್ಧಿವಂತ, ಪರವಾಗಿಲ್ಲ, ಕಟ್ತಾ ಇದ್ದಾರಂತೆ, ನಿನ್ನೂ ಹಣ ಕೇಳಿದ್ರಂತೆ, ಕೇಳ್ತಾರೆ, ಅವ್ರಿಗೇನು ಮಾಡೋ ಕೆಲಸ ಇಲ್ಲ. 10,000 ಕೇಳ್ತಾನ ಅವನು, ಯಾವನ ಬಂದ್ಬಿಟ್ಟು ಅವಿವೇಕೆ. 10,000 ಸಂಪಾದನೆ ಮಾಡ್ಬೇಕಾದ್ರೆ ಕಣ್ಣಲ್ಲಿ ರಕ್ತ ಬಿದ್ದೋಯ್ತದ ನನಗೆ ಅಂದ ಅವನು. ಆಯ್ತು ಬಿಡಪ್ಪ, ಈಗ ನೀನೇನು ತೀರ್ಮಾನ ಮಾಡಿದೆ? ನಾನು ₹1 ಕೊಡೋದಿಲ್ಲ ಅಂದ. ಅಲ್ಲ ಕಣಯ್ಯ, ನೀನು ₹10,000 ಕೊಟ್ರೆ ಎಷ್ಟು ಜನ ನೀನು ಹೊಗಳ್ತಾರೆ ಗೊತ್ತೇನೆಯ? ಅಯ್ಯೋ, ಹೊಗಳಕ್ಕೆ ಮನೆ ಹೋಗಿ ಸ್ವಾಮಿ, ನನ್ನ ಹೊಗಳರು ಊರೋರು, ಎಲ್ಲರೂ ಬೈತಾರೆ ನನ್ನ ಈ ಊರೋರು. ಹೆಂಡ್ಲ ಕೈಲಿ ಕಾಗೆ ಓಡಿಸ್ತಾನೆ ಜಿಪುಣ್ ನನ್ನ ಮಗ, ಎಂಥ ಸಾವು ಬಂದದ್ದು ಅಂತ ಬೈತಾರೆ ಊರೋರು, ನಾನು ಕೊಡೋದಿಲ್ಲ ಅಂದ. ಅದಕ್ಕೆ ಗುರುಗಳಂದ್ರು, ಒಂದು ಕೆಲಸ ಮಾಡಪ್ಪ, ನೀನು ದುಡ್ಡು ಕೊಡದೇ ಇದ್ರು
ನಿನ್ನ ಹೆಸರಲ್ಲಿ ಬೋಲ್ಡಲ್ಲಿ ಬರೋಂಗೆ ಮಾಡ್ತೀನಿ ನಾನು. ಹಂಗಾರು ಮಾಡಿ ಸ್ವಾಮಿ, ಹಂಗಾರು ಮಾಡಿ, ದುಡ್ಡು ಕೊಡಲ್ಲ, ಬೇಕಾದ್ರೆ ಬೋಲ್ಡಲ್ಲಿ ಹೆಸರು ಹಾಕ್ಸಿ, ಯಾಕೆಂದ್ರೆ ನಮ್ಮ ಅಪ್ಪ ಭಾಳ ಬದುಕ್ತವನು, ನಮ್ಮದೇ ಮ್ಯಾಲಿರಲಿ ಹೆಸರು ಅಂತ. ನೀನೊಂದು ಕೆಲಸ ಮಾಡಬೇಕು. ಏನು? ನನಗೊಂದು ಚೆಕ್ ಬರ್ಕೊಡ್ಬೇಕು ನೀನು. ಏನು ಚೆಕ್ಕು? ಅಲ್ಲ, ಒಂದು ಚೆಕ್ ಬರ್ಕೊಡೆಯ, 10,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಬರ್ಕೊಡು. ನೋಡು, ನಾನು ಗುರುಗಳು, ಕಾವಿ ಬಟ್ಟೆ ತೊಟ್ಟವನು, ಮೋಸ ಮಾಡಲ್ಲ ನಿನಗೆ. ನೀನು ಬರ್ಕೊಡು ಅಷ್ಟೇ, ಅಕೌಂಟಲ್ಲಿ ದುಡ್ಡು ಇಲ್ದರೂ ಪರವಾಗಿಲ್ಲ, ಸುಮ್ಮ ಬರ್ಕೊಡು. ಇವತ್ತು ಬೆಳಗ್ಗೆ ಬರ್ಕೊಡು, ಸಂಜೆ 6 ಗಂಟೆಗೆ ಇಸ್ಕೊಂಬಿಡು. ನಿನ್ನ ಹೆಸರು ಬೋಲ್ಡಲ್ಲಿ ಬರೋ ಮಾಡ್ತೀನಿ. ಬಿಟ್ಟು ಬರೋದಾದ್ರೆ ಬರ್ಕೊಡ್ತೀನಿ ಸ್ವಾಮಿ. ಆಮೇಲೆ ಇನ್ನೊಂದು, ಏನೋ ಗೌರವ ಕೊಟ್ಟಿವ್ ನಿಮಗೆ, ಬರ್ಕೊಡ್ತೀನಿ. ಏನಾರು 6 ಗಂಟೆದು ಚೆಕ್ ವಾಪಸ್ ಕೊಡದೆ ಹೋದ್ರೆ 20,000 ಬಡ್ಡಿ ಸೇರ್ಸ್ ಕಟ್ಬೇಕಾಯ್ತದೆ ಅಂದ. ಕೊಡೆಯ ನೋಡ್ತೀನಿ ಅಂದರು. ಚೆಕ್ ಬರ್ಸ್ಕೊಂಬಿಟ್ರಂತೆ 10,000ಕ್ಕೆ ಗುರುಗಳು. ಅಲ್ಲಿಂದ ಹೊರಟು ಆ ಬೀದಿಲಿ ಸಾರ್ತಾ ಬತ್ತವ್ರೆ. ಏನ್ರಯ್ಯ ಜನ ನೀವು, ಅಂತ ಧರ್ಮಾತ್ಮನ ನೀವು ಏನಂದ್ರೆ, ನೀವು ಅಂತ ಧರ್ಮಾತ್ಮನ ಏನಂದ್ರಿ? ಜಿಪುಣ ಕೊಡುವುದಿಲ್ಲ ಅಂದ್ರಿ. ನೋಡಿ, ಹೋದ ತಕ್ಷಣ 10,000 ರೂಪಾಯಿ ಚೆಕ್ ಕೊಟ್ಟವನೆ. ಇದು ಅಡ್ವಾನ್ಸು. ಇನ್ನೇನಂತ ಹೇಳೋಂಗೆ ಗೊತ್ತವನು, ದೇವಸ್ಥಾನ ಕಟ್ಟಡ ಪೂರ್ತಿ ಆಗೋತ್ತಿಗೆ ನಾನು 10 ಲಕ್ಷ ಲೆಕ್ಕ, 10,000 ಬಿಟ್ಟು ಬಾಕಿ ಚೆಕ್ ಕೊಡ್ತೀನಿ ಅಂತ ಹೇಳೋನೆ ಅಂತ ಹೇಳ್ಕೊ ಬಂದ್ಬಿಟ್ರು. ಇಡೀ ಊರ್ ಜನಕ್ಕೆ ಆಕಾಶ ಕಾಳು ತಲೆ ಮೇಲೆ ಬಿದ್ದಂಗೆ ಆಗೋಯ್ತು. ಅದ್ಯಾವ ಮಂಕ್ ಬೂದಿ ಎರಚ್ಬಿಟ್ರು ಈ ಗುರುಗಳು ಅವನಿಗೆ. ಎಲ್ಲ ಹೊಗಳದ್ದು ಪರವಾಗಿಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದೆ ಬಡ, ಕೇಳು ಥರದಲ್ಲಿ ಕೇಳಬೇಕು, ಇವ್ನು ಯಾವನ ನೆಟ್ಟಿಗೆ ಕೇಳಿಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟು ಗುರುಗಳೇನು ಮಾಡಿದ್ರು, ಸಂಜೆ 5 ಗಂಟೆ ಊರು ತುಂಬ ಹೇಳ್ಬಿಟ್ಟು 5 ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ರದಾಗ. ಇವ್ನು 6 ಗಂಟೆಗೆ ಫೋನ್ ಮಾಡ್ತಾನೆ, ಸ್ವಿಚ್ ಆಫು. ಜೀವ ಡವ ಅಂತದ, ಅಕೌಂಟಲ್ಲಿ ದುಡ್ಡು ಅದೇ ಕಣಪ್ಪ, ಗೋರ್ಗಿರ್ಕೊಬಿಟ್ಟಲ್ಲ ಅವ್ನ ಮನಕೈನಾಗ. ಮಗನ ಹುಡುಕ್ಲ ಅವ್ನ ಮನಕೈನಾಗ, ಎಲ್ಲ ಬಂದಿದ್ದಲ್ಲ ಅವ್ನು ಕಳ್ಳನ ಮಗ, ಎಂತ ಕೆಲಸ ಮಾಡ್ದ, ಬಿಟ್ಟನ ಅವನ ಅದ್ದಲ್ಲಿ ಅಂತ ಹೊರಟ. ಊರು ಬೀದಿಲ್ ಬತ್ತವ್ರೆ. ಆ ಮೊದಲನೇ ಮನೇಲಿ ಒಬ್ಬ ಅಜ್ಜಿ ಅಂದ್ಲು, ಅಪ್ಪ ನಿಂತ್ಕೊಳ್ಳೋ. ಏನಮ್ಮ ಅಂದ. ನಿಂತ್ಕೊಳ್ಳಿ. ಓಡ್ ಬಂದದ್ದೆ ಅವನ ಮುಖಕ್ಕೆ ಕೈ ನೇವರ್ಸಿ ನೆಟ್ಗೆ ತಗಲ್ಲು. ಅಯ್ಯೋ ನನ್ನ ಕಂದ, ನೀನು ತಪ್ಪು ತಿಳ್ಕೊಬಿಟ್ಟಿದ್ದೆ ಕಲ್ಲ ಮಗ, ನಾನು ಜಿಪಣ ಅಂತಿದ್ದೆ ಕಣಪ್ಪ. ಈಗ ಗುರುಗಳು ಹೇಳಿದ್ರು, ನೀನೆಂಥ ಧರ್ಮಾತ್ಮ, ನಾವೆಲ್ಲ 10,000 ಕೊಡ್ತಾವಿ, ನೀ 10 ಲಕ್ಷ ಕೊಡ್ತೀನಿ ಅಂದಂತೆಲ್ಲೋ. ಅಪ್ಪ 100 ಕಾಲ ಬದುಕು ಅಂದ್ಲು. ಇವನು ಒಳಗೆ ಉರಿತಾ ಇದೆ, ಒಯ್ತಾದ 10,000 ಚೆಕ್ ಹೊತ್ಕೊಂಡು ಎಲ್ಲಿ ಹೋದ್ನು ಅವನು. ಹೋಗಮ್ಮ ಅಂದ್ಬಿಟ್ಟು ಹೋದ ಅವನು. ಸ್ವಲ್ಪ ಮುಂದಕ್ಕೆ ಬಂದ, ಅಲ್ಲೊಂದು ಮನೆ. ಅವರು ಓಡ್ ಬಂದ್ರು, ಬನ್ನಿ ಹಾಲು ಕಾಯಿಸ್ಕೊಬಾರೆ. ಹಾಲು ಕಾಯಿಸ್ಕೊಬ ಹುಡ್ರಿಗೆ. ಅಪ್ಪ ನಿನ್ನ ಗುಣ ಗೊತ್ತಿಲ್ಲ, ನಾನು ಬೈದ್ಬಿಟ್ಟೆ ಕಣಯ್ಯ. ಎಂಥ ಧರ್ಮಾತ್ಮ ನೀನು. 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಮೂರು ದೇವಸ್ಥಾನಕ್ಕೆ. ನಿನ್ನ ಮಕ್ಕಳು ಚೆನ್ನಾಗಿರ್ಲಿ, ನಿನ್ನ ಮನೆ ಚೆನ್ನಾಗಿರ್ಲಿ, ನಿನ್ನ ಮೊಮ್ಮಕ್ಕಳು ಚೆನ್ನಾಗಿ. ಪ್ರತಿ ಮನೆಯವರು ಹೊಗಳುದ್ದವನ್ನ. ಸಂಧೆ ಗಂಟೆ ಹುಡುಕ್ತಾನೆ, ಗುರುಗಳೆಲ್ಲೂ ಸಿಗ್ತಾ ಇಲ್ಲ. ಊರು ಪ್ರತಿ ಮನೆನೂ ಭೇಟಿ ಮಾಡ್ದೆ, ಅವಯ್ಯ ಬನ್ನ ಅಂತ. ಇವ್ನು ಕೇಳಿದ್ರೆ, ಎಂಥ ಪುಣ್ಯಾತ್ಮ ನೀನು, ಬಣ್ಣ ಒಳಗೆ ಕೂತ್ಕೋ, ಬನ್ನಿ ಕೂತ್ಕೊಳ್ಳಿ, ಒಂಚೂರು ಊಟ ಮಾಡಿ. ಹೊಗಳಿಕೆ ಕೇಳಿ ಮನಸ್ಸು ತುಂಬ ಬಂದ್ಬಿಡ್ತು ಅವನಿಗೆ. ಊರು ಕೊನೆಗೆ ಬಂದರು. 7 ಗಂಟೆಗೆ ಸರಿಯಾಗಿ ಆ ಗುರುಗಳ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ರು. ಫೋನ್ ಮಾಡ್ದ, ಗುರುಗಳೇ ಎಲ್ಲಿದ್ದೀರಿ? ಬಾಪ ನೀನು ಚೆಕ್ ಹಿಡ್ಕ ಊರಾಚೆ ನಿಂತು ನಿಸ್ಕೊಂಡು ಹೋಗು ಅಂದ್ರು. ಓಡ್ ಬಂದು ಅಡ್ಡ ಬಿದ್ದುಬಿಟ್ಟ. ಬುದ್ಧಿ, ಇಷ್ಟು ವರ್ಷ ನಾನು ಕೂಡಿಟ್ಟಣ, ಮಾಡಿಸಿಟ್ಟ ಚಿನ್ನ, ವಜ್ರ, ವೈಡೂರ್ಯ ಯಾವುದೂ ಕೊಡದೇರು ಸಂತೋಷವ ಸುಮ್ಮನೆ ಅಂತ ಇಸ್ಕೊಂಡು ಚೆಕ್ ಕೊಟ್ಬಿಡ್ತಲ್ಲ ಸ್ವಾಮಿ. ಊರು ಜನವೆಲ್ಲ ಬೈತಿದ್ರು, ಕೃಪಣ, ಕೆಟ್ಟವನು, ನೀಚ, ದುಷ್ಟ ಅಂತ ಬೈತಿದ್ರು. ಇವತ್ತು ಅಂಥವ್ರ ಬಾಯಲ್ಲಿ ನಾನು ಹೊಗಳುವಂಗೆ ಮಾಡ್ಬಿಟ್ಟಲ್ಲಪ್ಪ ನೀನು. ಅದಕ್ಕೆ ಅವ್ರು ಹೇಳಿದ್ರು, ಗುರುಗಳು ನಾನಲ್ಲ ಕಣ ಹೊಗಳುವಂಗೆ ಮಾಡಿದ್ದು, ನೀನು ಕೊಟ್ಟಿದ್ದಲ್ಲಿ ಇದೊಂದು ಚೆಕ್ಕು, ಇದೊಂದೇ ಕಣಯ್ಯ ಅಂದರು. ಹಾಗಂದ ಗುರುಗಳೇ, ಅದ್ರ ಜೊತೆಗೆ 9,90,000 ಬರ್ಕೊಬಿಡಿ, 10 ಲಕ್ಷ ನಿಜವಾಗ್ಲೂ ಕೊಟ್ಬಿಡ್ತೀನಿ ಇವತ್ತು ಅಂದ. ಯಾಕೆ ಅಂದರೆ, ಯಾವಾಗ ಈ ಸಮಾಜ ಸ್ಪಂದಿಸ್ತೋ ಆಗ ಜನಗಳಿಗೆ ಏನೋ ಒಂದು ಮಾಡಬೇಕು ಅನ್ನೋ ಉತ್ತೇಜನ ಕೂಡ ಸಿಗ್ತದೆ. ಆ ಜಿಪುಣನನ್ನು ಕೂಡ ಪರಿವರ್ತನೆ ಮಾಡಿದ್ರು ಗುರುಗಳು. ಅದಕ್ಕೆ ಆತ್ಮಾನಂದ ಅಂತ ಕರೀತೇವೆ. ಒಂದು ತೃಪ್ತಿ, ಒಂದು ಕಾರ್ಯಕ್ರಮ ಮಾಡೋದೊಂದು ತೃಪ್ತಿ. ಅಂತ ಆತ್ಮಾನಂದದ ಅನುಭೂತಿ ತಮ್ಮೆಲ್ಲರಿಗೂ ಕೂಡ ಆಗಲಿ.